ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಈ ಯುಗಾದಿ ಹಬ್ಬದ ದಿನದಂದು ಮೇಷರಾಶಿಯವರೆಗೆ ದೊಡ್ಡ ಆಶ್ಚರ್ಯಕರವಾದಂತಹ ಆಘಾತಕರವಾದಂತಹ ವಿಚಾರಗಳು ನಿಮಗೆ ಬರುತ್ತೆ. ಯಾಕೆ ಅಂತ ಅಂದರೆ, ಇಷ್ಟು ವರ್ಷಗಳ ಕಾಲ ಯಾಗೋ ವ್ಯವಹಾರಗಳನ್ನು ನಡೆಸ್ಕೊಂಡು ಬರ್ತಿದ್ದಂತಹ ಮೇಷರಾಶಿಯವರಿಗೆ 29ನೇ ತಾರೀಕು ಯುಗಾದಿ ಹಬ್ಬದ ದಿನದಂದು ನಿಮಗೆ ಶನಿಯ 7.5 ಆರಂಭವಾಗುತ್ತೆ. 7.5 ವರ್ಷಗಳ ಶನಿಯ ಕಾಟ ಆರಂಭವಾಗುತ್ತೆ ಮೇಷರಾಶಿಯವರಿಗೆ ಯುಗಾದಿ ಹಬ್ಬದ ದಿನದಂದು. ನಿಮಗೆ ಸಿಹಿಗಿಂತಲೂ ಕಹಿ ಜಾಸ್ತಿ ಆಗುತ್ತೆ. ಕಷ್ಟಗಳು ಅನ್ನುವಂಥದ್ದು ಸರಮಾಲೆಗಳಾಗಿ ಬರುತ್ತೆ. ಕಷ್ಟಗಳು ಅನ್ನುವಂಥದ್ದು ಹುಡಿಕೊಂಡು ಬಂದು ನಮ್ಮನ್ನು ಬೆನ್ನಗೆ ತಟ್ಟುತ್ತೆ. ಆರೋಗ್ಯದ ವ್ಯತ್ಯಾಸದಿಂದ ಹಿಡಿದು ಅಪಮಾನವನ್ನು ಮಾಡುವುದರಿಂದ ಹಿಡಿದು ವ್ಯವಹಾರದಲ್ಲಿ ಕಷ್ಟಗಳು, ನಷ್ಟಗಳು, ದ್ವೇಷಗಳು, ಅಸೂಯೆಗಳನ್ನು ತಂದಿಟ್ಟು, ಜೊತೆಯಲ್ಲಿ ಹಣಕಾಸಿನ ಕೊರತೆಯನ್ನು ತಂದಿಟ್ಟು ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ದೂಡ್ತಾರೆ ಶನಿಯ ಭಗವಂತ. ಎಲ್ಲರಿಗೂ ಕಷ್ಟ ಕೊಡ್ತಾನೆ ಅಂತಲ್ಲ. ಈ ರಾಶಿಯವರು, ಮೇಷರಾಶಿಯವರು ಆದಷ್ಟು ಸಹ ನಾನು ಹೇಳುವಂಥದ್ದು, ಬಂದಿದ್ದೆಲ್ಲವೂ ಬರಲಿ, ಭಗವಂತನ ದಯವೊಂದಿರಲಿ ಎನ್ನುವಂತಹ ಏಕೈಕ ಮಂತ್ರವನ್ನು ಪಠಿಸುತ್ತಾ, ಸದಾಕಾಲ ಶನಿಮಾತ್ಮನ ಧ್ಯಾನವನ್ನು ಮಾಡುತ್ತಾ, ದೊಡ್ಡವರಿಗೆ ಗೌರವವನ್ನು ಕೊಡುತ್ತಾ, ಧರ್ಮದ ಆದಿಯನ್ನಿಡಿದು ಅಧರ್ಮಕ್ಕೆ ತಿರುಗಿ ನೋಡದ ಹಾಗೆ ಇದ್ದಾಗ ಶನಿಯ 7.5 ನಿಮಗೆ ಗೋಚಾರಕ್ಕೂ ಬರದ ರೀತಿಯಲ್ಲಿರುತ್ತೆ. ಒಬ್ಬರು ಬಂದು ಅವಮಾನವನ್ನು ಮಾಡಲಿ, ನಮ್ಮ ಮೇಲೆ ಕೈ ಮಾಡಿ ಹೊಡಿಲಿಬೇಕಾದ್ರೆ ನಾನಂತೂ ಅವ್ರಿಗೇನು ಅನ್ನೋದಿಲ್ಲ. ನಾನು ಅವಾಚ್ಯ ಶಬ್ದಗಳನ್ನು ಮಾತನಾಡೋದಿಲ್ಲ, ಇನ್ನೊಬ್ಬರಿಗೆ ಅವಮಾನವನ್ನು ಮಾಡೋದಿಲ್ಲ, ಧರ್ಮವನ್ನು ಬಿಟ್ಟು ಅಧರ್ಮಕ್ಕೆ ನಾನು ಇಳಿಯೋದಿಲ್ಲ. ನನಗೆಷ್ಟೇ ಕಷ್ಟಗಳು ಬಂದರೂ ಸಹ ಧರ್ಮದ ಆದಿಯಲ್ಲೇ ನಾನು ಇರ್ತೀನಿ ಎನ್ನುವಂತಹ ವ್ಯಕ್ತಿಗಳಿದಾರಲ್ಲ, ಅಂಥವರಿಗೆ ಶನಿಯ ಪ್ರಭಾವ ನಮಗೆ ಕಾಣಿಸೋದಿಲ್ಲ. ಅದರ ಪ್ರಭಾವ ಇದ್ದರೂ ಸಹ ನಮಗೆ ಅದು ಅಲ್ಪ ಪ್ರಮಾಣದ ಕಷ್ಟ ಅಂತ ಅನ್ನಿಸ್ಬಿಡುತ್ತೆ. ಇದನ್ನು ವಿರುದ್ಧವಾಗಿ ನೀವು ನಡ್ಕೊಂಡ್ರೆ, ಕಾಡು ಮೇಡಗನ್ ಅಳಿದಂಥ ಹರಿಶ್ಚಂದ್ರ, ಸತ್ಯ ಹರಿಶ್ಚಂದ್ರನ ಕಥೆಯನ್ನು ಕೇಳಿದಿರಲ್ಲ, ಆ ರೀತಿಯ ಕಷ್ಟಗಳಿಗೆ ನಾವೆಲ್ಲರೂ ಸಹ ಗುರಿ ಆಗ್ತೀವಿ. ಕುಟುಂಬದಲ್ಲಿ ಶತ್ರುಬಾಧೆ ಸೃಷ್ಟಿ ಆಗಿಬಿಡುತ್ತೆ. ಮಡದಿ ಮಕ್ಕಳಿಂದ ಕಷ್ಟ, ಅವರಿಂದ ಶಬ್ದ ತೊಂದರೆಗಳು, ತಾಪತ್ರೆಗಳು, ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳು, ಗೊಂದಲಗಳು, ಮನಸ್ತಾಪಗಳು, ದ್ವೇಷಗಳು, ಹೊಡೆದಾಟಗಳು, ಬಡದಾಟಗಳು, ಕೇಸು ಕಚೇರಿ ಎಲ್ಲ ಒಂದಲ್ಲ ಒಂದು ಏನಕ್ಕಾಗಿ ಈ ರೀತಿ ಆಗ್ತಿದೆ ಎನ್ನುವಂತಹ ಸಮಸ್ಯೆಗಳಿಗೆ, ತಲೆನೋವುಗಳಿಗೆ ಗುರಿ ಆಗ್ತೀರಿ. ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಮೇಷರಾಶಿಯವರಿಗೆ ಈ ಆರಂಭದ ವರ್ಷ, ಈ ವಿಶ್ವವಸು ಸಂವತ್ಸರ ನಿಮಗೆ ಕಹಿಯನ್ನು ಕೊಡ್ತಾ ಇದೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ಸದಾಕಾಲ ಹನುಮಂತನ ಪ್ರಾರ್ಥನೆ. ಭಗವಂತ ಹೇಳ್ತಾನೆ, ಶನಿ ಮಹಾತ್ಮ, ನಾನು ಯಾವುದೇ ದ್ವಾದಶ ಸ್ಥಾನದಲ್ಲಿದ್ದರೂ ಸಹ, ನಿಮ್ಮ 7.5 ಪ್ರವೇಶವಾಗಿದ್ದರೂ ಸಹ ಹನುಮಂತನ ಧ್ಯಾನವನ್ನು ಯಾರು ಎಡೆಬಿಡದೆ ಮಾಡ್ತೀರೋ ಅವರ ಬಗ್ಗೆ ನಾನು ಸುಳಿದೂ ಸಹ ಬರೋದಿಲ್ಲ. ಅವರಿಗೆ ನಾನು ಯಾವುದೇ ಕಷ್ಟಗಳನ್ನು ನಾನು ಕೊಡೋದಿಲ್ಲ. ಯಾಕೆ ಅಂದರೆ, ಭಗವಂತನಾದಂತಹ ಶಿವನ ಅಂಶದಲ್ಲಿ ಜನಿಸಿದಂತಹ ಹನುಮಂತ, ಶ್ರೀರಾಮನ ಪಾದ ಚರಣ ಸೇವೆಯನ್ನು ಮಾಡಿದಂಥ ಹನುಮಂತನ ಭಕ್ತಿಗೆ ಒಲಿದಂಥ ಶನಿ ಮಹಾತ್ಮ ಕೊಟ್ಟಿರುವಂತಹ ವರ ಅದು. ಹನುಮಂತನ ಧ್ಯಾನವನ್ನು ಯಾರು ಮಾಡ್ತಾರೋ ಅವರಿಗೆ ನಾನು ಕಷ್ಟಗಳನ್ನು ಕೊಡೋದಿಲ್ಲ. ಆದ್ದರಿಂದ ಮೇಷರಾಶಿಯವರು ಹನುಮಂತನನ್ನು ಎಡೆಬಿಡದೆ ಪೂಜೆ ಮಾಡುವುದನ್ನು ಈ ಯುಗಾದಿ ಹಬ್ಬದಿಂದ ಇನ್ನು 2.5 ವರ್ಷ ಕಾಲ ಅದನ್ನು ಅಭ್ಯಾಸ ಮಾಡಿಕೊಳ್ಳಿ. ನಿಮಗೆ ಅಷ್ಟು ಸಂಕಷ್ಟಗಳು ಬರೋದಿಲ್ಲ. ಇಲ್ಲವಾದಲ್ಲಿ ಒಂದು ಬಿಂಬಿಡದ ಭೂತದ ರೀತಿಯಲ್ಲಿ ನಿಮ್ಮನ್ನು ಆವರಿಸ್ಕೊಂಡು ಒಂದಲ್ಲ ಒಂದು ಕಷ್ಟಗಳಿಗೆ, ಸಮಸ್ಯೆಗಳಿಗೆ, ತೊಂದರೆಗಳಿಗೆ, ತಾಪತ್ರೆಗಳಿಗೆ ನೀವೆಲ್ಲರೂ ಗುರಿಯಾಗುವಂತಹ ದಿನಗಳು ಇರುತ್ತೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೇಷರಾಶಿಯವರು. ಮೇಷರಾಶಿಯವರಿಗೆ ಶನಿಯ 7.5 ದ್ವಾದಶದಲ್ಲಿರುವಂಥ ಸ್ಥಾನ ಈಗ ಆರಂಭವಾಗಿದೆ. ಆದ್ದರಿಂದ ಮತ್ತೊಮ್ಮೆ ಹೇಳ್ತೇನೆ, ಎಚ್ಚರಿಕೆಯನ್ನು ವಹಿಸಿ. ಶನಿ ಗ್ರಹ ಯಾವಾಗ 7.5 ಬರ್ತಾರೋ ಎಲ್ಲ ಗ್ರಹಗಳು ಕೈ ಬಿಡ್ತಾರೆ. ಯಾವ ಗ್ರಹಗಳಿಂದಲೂ ಸಹ ನಮಗೆ ಅನುಕೂಲಗಳಾಗೋದಿಲ್ಲ. ಕಷ್ಟ ಅಂತ ಬಂದಾಗ ಹಳ್ಳಕ್ಕೆ ಬಿದ್ದಾಗ ಆಳಿಗೊಂದು ಕಲ್ಲು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ
ಹಳ್ಳಕ್ಕೆ ಬೀಳೋದನ್ನೇ ಕಾಯ್ತಿರ್ತಾರೆ. ಯಾವ ಗ್ರಹಗತಿಗಳು ಸಹ ಶನಿ ಮಹಾತ್ಮನ ಮುಂದೆ ಅನುಗ್ರಹಕ್ಕೆ ಬರೋದಿಲ್ಲ, ಕೈ ಹಿಡಿಯೋದಕ್ಕೆ ಬರೋದಿಲ್ಲ. ಆದ್ದರಿಂದ ಈ ಮೇಷರಾಶಿಯವರು ಹೊಸ ಹೂಡಿಕೆಯನ್ನಾಗಲಿ, ಮನೆ ಕಟ್ಟೋದನ್ನಾಗಲಿ, ಯಾವುದೇ ಮನೆ ಜಮೀನುಗಳನ್ನು ಖರೀದಿ ಮಾಡೋದನ್ನಾಗಲಿ, ಯಾವುದೇ ಹೊಸ ಹೊಸ ಕೆಲಸಗಳನ್ನು ಆರಂಭಗಳಾಗಲಿ ಈ ವರ್ಷ ಅಂತೂ ಸ್ಥಗಿತ ಮಾಡುವಂಥದ್ದು ಉತ್ತಮ. ಮಾಡ್ತಿರುವಂಥ ಕೆಲಸಗಳನ್ನೇ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ, ಅದು ನಿಮಗೆ ಅನುಕೂಲಕರವಾಗುತ್ತೆ ಅಂತ ಈ ಸಂದರ್ಭದಲ್ಲಿ. ಈ ಶನಿಯ ಪ್ರಭಾವದಿಂದ ಮೇಷರಾಶಿಗಂತೂ 7.5 ಆರಂಭವಾಯಿತು, ಕಷ್ಟದ ದಿನಗಳು ಆರಂಭವಾಯಿತು. ನಾನು ಇದನ್ನು ಮತ್ತೆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಹಾಗಾದರೆ ಶನಿಯ ಶುಭ ಫಲ ಯಾವುದಕ್ಕಿದೆ ಅಂತ ಅಂದಾಗ ನೋಡಿ, ವೃಷಭ ರಾಶಿಯವರಿಗಿದೆ. ವೃಷಭ ರಾಶಿಯವರು 2024ನೇ ಇಸ್ವಿ ನಾನಾ ರೀತಿ ಕಷ್ಟವನ್ನು ಅನುಭವಿಸಿದ್ರು, ನಾನಾ ರೀತಿ ಕಷ್ಟಗಳನ್ನು. ಯಾಕೆಂದರೆ ದಶಮ ಸ್ಥಾನದಲ್ಲಿ 10ನೇ ಸ್ಥಾನದಲ್ಲಿ ಬಂದಂಥ ಶನಿ ತಟಸ್ಥ ಸ್ಥಾನದಲ್ಲಿರ್ತಾರೆ. ಗುರುವಿನ ಬಲವಿಲ್ಲದಂತಹ ಸಂದರ್ಭದಲ್ಲಿ ವೃಷಭ ರಾಶಿಯವರು ಇದು ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ, ಶುಕ್ರನ ಬಲ ಇದು ಹೇಳಬೇಕಾಗೇ ಇಲ್ಲ, ಇದೆಲ್ಲವೂ ಇಲ್ಲದಲೇ ಇದ್ದಂಥ ಸಂದರ್ಭದಲ್ಲಿ ನಾನಾ ರೀತಿ ಹಣಕಾಸಿನ ಗೊಂದಲಗಳು, ಸಮಸ್ಯೆಗಳು, ಕಷ್ಟಗಳು, ಕಾರ್ಪುಣ್ಯಗಳು ಎಲ್ಲವನ್ನು ಅನುಭವಿಸಿದಂತಹ ವೃಷಭ ರಾಶಿ ಈಗ ಶನಿಯ ಅನುಗ್ರಹದಿಂದ, ಗುರುವಿನ ಬಲ, ಗುರುವಿನ ಸ್ಥಾನ ಬದಲಾವಣೆಯಿಂದ, ಶನಿಯ ಫಲದಿಂದ ಉತ್ತಮವಾದಂಥ ಯೋಗ ಫಲವನ್ನು ಪಡ್ಕೊಳ್ತಾರೆ. ಉತ್ತಮವಾದಂತಹ ಫಲಗಳು ನಿಮಗೆ, ಆದಾಯ ವ್ಯಯಗಳೇ ತುಂಬ ಚೆನ್ನಾಗಿದೆ. ನಿಮಗೆ ಕೇವಲ ನಿಮ್ಮ ಆದಾಯ ವ್ಯಯಗಳೇ ತೆಗೆದುಕೊಂಡಾಗ 14 ರೂಪಾಯಿ ಆದಾಯ ಇದ್ದರೆ 8 ರೂಪಾಯಿ ಖರ್ಚಿರುತ್ತೆ ಅಷ್ಟೇ. ನಿಮಗೆ ಅಷ್ಟು ನಿಮ್ಗೆ ಉಳಿಸುವಂತಹ ವಾತಾವರಣ ವೃಷಭ ರಾಶಿಯವರಿಗಿರುತ್ತೆ. ವೃಷಭ ರಾಶಿಯವರ ಅಧಿಪತಿಯಾದಂಥವನು ಶುಕ್ರಗ್ರಹ ಮತ್ತು ಶನಿಗ್ರಹ ಮಿತ್ರಗ್ರಹಗಳಾಗಿರ್ತಾರೆ. ಈ ಮಿತ್ರಗ್ರಹಗಳಾಗಿರುವಂತಹ ಈ ವೃಷಭ ರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಂತ ಅಂದರೆ, ಹರಿಹರ ಕ್ಷೇತ್ರ, ಒಂದೇ ದೇವಸ್ಥಾನದಲ್ಲಿ ಶಿವ ಮತ್ತು ವಿಷ್ಣು ಎರಡೂ ಇರಬೇಕು ಆ ದೇವಸ್ಥಾನದಲ್ಲಿ. ಅಂತಹ ದೇವಸ್ಥಾನಗಳಿಗೆ ಹೋಗಿ 2 ದೇವರಿಗೂ ಸಹ ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ನಿಮಗೆ ಅನುಕೂಲಕರವಾದಂಥ ದಿನಗಳು ನಿಮಗೆ ಆರಂಭವಾಗಿ ಬಾರಿ ನಡೆಯುತ್ತೆ. ಈ ಶನಿಯ ಬದಲಾವಣೆಯಿಂದ ಮಿಥುನ ರಾಶಿಯವರಿಗೆ ಫಲಗಳು ಹೆಂಗಿದೆ ಗುರುಗಳೇ ಅಂತ ಅಂದರೆ, ನೀವು ಆಶ್ಚರ್ಯಪಟ್ಬಿಡ್ತೀರಿ. 14 ರೂಪಾಯಿ ಆದಾಯ ಇದ್ದರೆ ಕೇವಲ 2 ರೂಪಾಯಿ ಅಷ್ಟು ಖರ್ಚು ಅಂದರೆ ನಿಮ್ಗೆ ಎಷ್ಟು ಉಳಿತಾಯಗಳಾಗುತ್ತೆ ಲೆಕ್ಕ ಹಾಕೊಳ್ಳಿ. ಹೋದ ವರ್ಷ ಖರ್ಚು ವೆಚ್ಚಗಳಿಂದಲೇ ಕೂಡಿದಂತಹ ಮಿಥುನ ರಾಶಿ ಈ ವರ್ಷ ಹಣಕಾಸಿನ ದೊಡ್ಡದಾದಂತಹ ಲಾಭ ನಿಮಗೆ ಕಾಯ್ತಾ ಇರುತ್ತೆ. ಮಿಥುನ ರಾಶಿಯವರಿಗೆ ಹಣಕಾಸಿನ ಅನುಕೂಲ ಈ ವರ್ಷ ಹೇರಳವಾಗಿರುತ್ತೆ. ಶನಿಯ ಅನುಗ್ರಹವಂತೂ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಜನ್ಮದಲ್ಲಿ ಬರುವಂತಹ ಗುರುವಿನ ಬಲ ಹೆಚ್ಚಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಅನುಕೂಲಗಳು, ಹೊಸ ನಿವೇಶನಗಳ ಪ್ಲಾನ್ಗಳನ್ನು ಮಾಡ್ಕೊಳ್ತೀರಿ. ಭೂಮಿ ಖರೀದಿ ಮಾಡ್ಬೋದು, ಮನೆಯನ್ನು ಕಟ್ಟುವಂತಹ ಯೋಗ, ವಾಹನ ಖರೀದಿ ಮಾಡುವಂತಹ ಯೋಗ. ಮಿಥುನ ರಾಶಿಯವರಿಗೆ ಹೊಸ ಕೆಲಸಗಳನ್ನು ಆರಂಭ ಮಾಡುವಂತಹ ಯೋಗ. ಶುಕ್ರನ ಅನುಗ್ರಹವಂತೂ ಈ ವರ್ಷ ಶನಿಯ ಅನುಗ್ರಹವೆಷ್ಟಿರುತ್ತೋ ಅದಕ್ಕೆ ದುಪ್ಪಟ್ಟು ಶುಕ್ರನ ಅನುಗ್ರಹದಿಂದ ಕೂಡಿರುವಂಥದ್ದು ಮಿಥುನ ರಾಶಿಯವರು ಉತ್ತಮವಾದಂಥ ವರ್ಷ. 2025ನೇ ವಿಶ್ವವಸು ಸಂವತ್ಸರದ ಲಾಭ ವೃಷಭ ರಾಶಿಯವರಿಗೆ ಎಷ್ಟಿರುತ್ತೋ ಅಷ್ಟೇ ಮಿಥುನ ರಾಶಿಯವರಿಗೂ ಸಹ ಇರುತ್ತೆ. ಈ ಮಿಥುನ ರಾಶಿಯವರ ಅಧಿಪತಿಯಾದಂಥವನು ಬುಧಗ್ರಹ. ಇವರು ಮಾಡಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ. ಸಾಧ್ಯವಾದರೆ ಈ ವರ್ಷಕ್ಕೊಂದು ಬಾರಿಯಾದರೂ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಮಾಡುವುದನ್ನು ಅಭ್ಯಾಸವನ್ನು ಮಾಡಿಕೊಳ್ಳಿ. ಆ ಭಗವಂತನ ಅನುಗ್ರಹ ತುಂಬ ಚೆನ್ನಾಗಿ ನಿಮಗೆ ಆಗುತ್ತೆ. ಇದು ಮಿಥುನ ರಾಶಿ. ಕರ್ಕಾಟಕ ರಾಶಿಯವರೆಗೆ 9ನೇ ಮನೆಯಲ್ಲಿರುವಂಥ ಶನಿಗ್ರಹ ನೋಡಿ, ಭಾಗ್ಯಸ್ಥಾನದಲ್ಲಿ ಶನಿಗ್ರಹ ಭಾಗ್ಯಸ್ಥಾನದಲ್ಲಿದ್ದರೂ ಸಹ ನಿಮಗೆ ಆರೋಗ್ಯ ವ್ಯತ್ಯಾಸಗಳು ಜಾಸ್ತಿ ಆಗುತ್ತೆ. ಏನಕ್ಕಾಗಿ ಅಂದರೆ ಕುಜನ ಸ್ಥಾನ ಬದಲಾವಣೆಗಳಾಗಲಿಲ್ಲ. ಜನ್ಮದಲ್ಲಿಯೇ ಕುಳಿತಂತಹ ಕುಜಗ್ರಹ ನಾನಾ ರೀತಿಯಾದ ಆರೋಗ್ಯದ ವ್ಯತ್ಯಾಸಗಳನ್ನು ಮಾಡಿ ಮಿಶ್ರ ಫಲವನ್ನು ಕೊಡ್ತಾನೆ. ಶನಿಯ ಫಲ ಚೆನ್ನಾಗಿದೆ, ಗುರುವಿನ ಬಲ ಇಲ್ಲ, ಕುಜನ ಬಲ ಇಲ್ಲ. ಆದ್ದರಿಂದ ಹೊಸ ಕೆಲಸಗಳಲ್ಲಿ ಅಡೆತಡೆಗಳಾಗುತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ, ಪ್ರಯತ್ನಿಸಿದ ಕೆಲಸಗಳಲ್ಲಿ ವಿಫಲತೆಯನ್ನು ಕಾಣ್ತೀವಿ. ತಂದೆ ತಾಯಿಗಳ ಆಶೀರ್ವಾದ, ತಂದೆ ತಾಯಿಗಳ ಸಪೋರ್ಟ್ ಎಲ್ಲವೂ ಸಿಗುತ್ತೆ. ಅವ್ರು ಎಷ್ಟು ಸಪೋರ್ಟ್ ಮಾಡಲಿಕ್ಕಾಗುತ್ತೆ, ಅದೆಲ್ಲವೂ ಮಾಡಿದ್ರೂ ಸಹ ಒಂದಲ್ಲ ಒಂದು ಗೊಂದಲ, ಒಂದು ಸಮಸ್ಯೆ, ಕಷ್ಟಗಳು ಗುರಿಯಾಗ್ತಾ ಇರ್ತೀರಿ. ಕರ್ಕಾಟಕ ರಾಶಿಯವರು ಜಾಗೃತಿಯನ್ನು ವಹಿಸಿ. ಇದು ಶನಿಯ ಪ್ರಭಾವದಿಂದ ಆಗೋದಿಲ್ಲ, ಶನಿಯ ಪ್ರಭಾವಕ್ಕಿಂತಲೂ ಮೀರಿದಂಥ ಗ್ರಹಗಳಿಂದ ಅನಾನುಕೂಲಗಳಾಗುತ್ತೆ. ಇದು ಕರ್ಕಾಟಕ ರಾಶಿಯವರಿಗೆ.
ಕರ್ಕಾಟಕ ರಾಶಿ ಅಧಿಪತಿ ಬಂದು ನಿಮಗೆ ಚಂದ್ರನಾಗ್ತಾರೆ. ನೀವು ಮಾಡಬೇಕಾಗಿರುವಂಥದ್ದು ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನು ಮಾಡಿ ಆರೋಗ್ಯದಲ್ಲಿ ಅನುಕೂಲವನ್ನು ನೀವು ನೋಡ್ಬೋದು. ಇದು ಕೆಲವು ದಿನಗಳ ಕಾಲ ಇರುತ್ತೆ. ಕುಜನ ಬದಲಾವಣೆ ಆದ ನಂತರದಲ್ಲಿ ನಿಮಗೆ ಭಾಳ ಅನುಕೂಲಗಳಾಗುತ್ತೆ. ಕುಜ ಬದಲಾವಣೆಗಳಾಗುವಂಥದ್ದು ಇನ್ನೊಂದು 4-5 ತಿಂಗಳುಗಳ ಕಾಲ ಆಗತ್ತೆ. ಮತ್ತೆ ನಾನು ಯಾವ್ದಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ನಿಮಗೆ ಮತ್ತೆ ಶುಭ ಸೂಚನೆಯನ್ನು ಖಂಡಿತವಾಗಿ. ಸಿಂಹರಾಶಿವರಿಗೆ ಶನಿಯ ಬದಲಾವಣೆಗಳಿಂದ ಶನಿ ಅಷ್ಟಮ ಸ್ಥಾನಕ್ಕೆ ಬಂದರೂ ಸಹ, ಶನಿಯ ದೃಷ್ಟಿ ಸಿಂಹರಾಶಿಗೆ ಬಂದರೂ ಸಹ, ಗುರುವಿನ ಬಲ ಯೋಗದಿಂದ ಕೂಡಿರುವಂತಹ ಸಿಂಹರಾಶಿ, ಶುಕ್ರನ ಸೌಭಾಗ್ಯ ಯೋಗದಲ್ಲಿರುವಂತಹ ಶುಕ್ರಗ್ರಹ, ಎಲ್ಲ ಗ್ರಹಗಳಿಂದಲೂ ಸಹ ಸಿಂಹರಾಶಿಗೆ ಯೋಗ ಫಲಗಳಿಂದ ಕೂಡಿರುವಂಥದ್ದು. ಉತ್ತಮವಾದಂಥ ಹಣಕಾಸಿನ ಯೋಗ, ಉತ್ತಮವಾದಂತಹ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯದ ವಾತಾವರಣ, ತಂದೆ ತಾಯಿಗಳ ಉಡುಗೊರೆ, ತಂದೆ ತಾಯಿಗಳಿಂದ ಪ್ರೀತಿ ವಾತ್ಸಲ್ಯ ಇದೆಲ್ಲವೂ ಸಹ ಇರುತ್ತೆ. ಆದರೆ ಸ್ವಲ್ಪ ದಾಯಾದಿ ಕಲಹಗಳಿರುತ್ತೆ, ಅದರ ಬಗ್ಗೆ ಗಮನವನ್ನು ಹರಿಸ್ಕೊಳ್ಳಿ. ಅದನ್ನು ಬಿಟ್ಟರೆ ಈ ವರ್ಷದಲ್ಲಿ ಶನಿಯ ದೃಷ್ಟಿ ಇರುತ್ತೆ. ನಿಮ್ಮನ್ನು ಕಂಡಾಗ ಅಸೂಯೆ ಪಡುವಂಥವರು, ನಿಮ್ಮನ್ನು ಕಂಡಾಗ ಬೇರೆ ಬೇರೆ ಅವಹೇಳನವಾಗಿ ಮಾತನಾಡುವಂಥವರು, ಹೊಟ್ಟೆ ಉರಿ ಪಡುವಂಥ ಜನಗಳಂತೂ ಇದ್ದೇ ಇರ್ತಾರೆ. ಅದನ್ನು ಬಿಟ್ಟರೆ ವ್ಯವಹಾರದಲ್ಲಿ ಪ್ರಗತಿ, ಕುಟುಂಬದಲ್ಲಿ ಸೌಖ್ಯ ಇವೆಲ್ಲವೂ ಸಹ ಅನುಕೂಲಕರವಾದಂಥದ್ದು. ನಿಮ್ಮ ವ್ಯವಹಾರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಅಂತೂ ಸಿಂಹರಾಶಿಗೆ ಈ ವರ್ಷ ಇರುತ್ತೆ. ಇದು ಶನಿಯ ಬಲದಿಂದಲೂ ಸಿಗುತ್ತೆ, ಗುರುವಿನ ಬಲದಿಂದಲೂ ಸಿಗುತ್ತೆ, ಶುಕ್ರನ ಬಲದಿಂದಲೂ ಸಿಗುತ್ತೆ. ಅದನ್ನು ರಾಶಿಯಾಧಿಪತಿಯಾದಂಥ ರವಿಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಸೂರ್ಯನಾರಾಯಣ ಶ್ರೀಮನ್ ಮಹಾವಿಷ್ಣು ದೇವಸ್ಥಾನಕ್ಕೆ ಹೋಗಿ, ಅದರಲ್ಲೂ ಸಹ ರಾಮಚಂದ್ರರು ಶ್ರೀರಾಮನ ದೇವಸ್ಥಾನ ಸಿಕ್ಕರೆ ಭಾಳ ಒಳ್ಳೆಯದು ನಿಮಗೆ. ಆ ಸಿಕ್ಕಲಿಲ್ಲ ಅಂದರೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರತಿ ಬುಧವಾರ ಅಥವಾ ಶನಿವಾರ ಒಂದು ಪೂಜೆ ಪ್ರಾರ್ಥನೆಗಳನ್ನು ಮಾಡಿ ಅನುಕೂಲಕರವಾದಂಥ ದಿನಗಳಂತೂ ಖಂಡಿತವಾಗಿ ನಿಮಗೆ ಆರಂಭವಾಗುತ್ತೆ ಇದೇ ವರ್ಷ. ಇದರಲ್ಲಿ ಕನ್ಯಾ ರಾಶಿಯವರಿಗೆ ಸಪ್ತಮ ದೃಷ್ಟಿ ಇರುತ್ತೆ. ಶನಿಯ ದೃಷ್ಟಿ ಅಂತೂ ಕನ್ಯಾ ರಾಶಿಗೆ ಇದೆ. ಜನ್ಮದಲ್ಲಿ ಕೇತುಗ್ರಹ ಇದೆ. ಇದು ಬದಲಾವಣೆ ಆಗುವಂಥದ್ದು ಜೂನ್ ತಿಂಗಳವರೆಗೂ. ಇದೇ ಸ್ಥಿತಿ ಜೂನ್ ತಿಂಗಳವರೆಗೂ ಸಹ ನಿಮಗೆ ಮೈಕೈ ನೋವು, ಕೈಕಾಲು ನೋವು, ಪೆಟ್ಟು ಮಾಡ್ಕೊಳ್ಳೋದು, ಆಕ್ಸಿಡೆಂಟ್ಗಳಾಗೋದು, ಸಮಸ್ಯೆಗಳು, ಗೊಂದಲಗಳು, ದ್ವೇಷಕ್ಕೆ ಮಾಡುವಂಥವರು ಮತ್ತು ಶತ್ರುಬಾಧೆಗಳು ಇವೆಲ್ಲವೂ ಸಹ ನಿಮ್ಮನ್ನು ಕಾಡ್ತಾ ಇರುತ್ತೆ. ಒಂದಲ್ಲ ಒಂದು ತೊಂದರೆಗಳನ್ನು ಕೊಡ್ತಾ ಇರುತ್ತೆ. ಶುಭ ಕಾರ್ಯಗಳೇ ಪ್ರಯತ್ನಿಸಿದ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳು, ಹಿನ್ನಡೆಗಳು ಎಲ್ಲವೂ ಸಹ ಆಗ್ತಾ ಇರುತ್ತೆ. ಯಾಕೆ ಅಂದರೆ ದೋಷದಲ್ಲಿರುವಂಥವನು ಕೇತುಗ್ರಹ ಬದಲಾವಣೆ ಕಾಣ್ತಾ ಇಲ್ಲ. ಶನಿ ಹಂಗೆ 2.5 ವರ್ಷಗಳ ಕಾಲ ಇರ್ತಾರೋ, ಈ ಕೇತುಗ್ರಹ ರಾಹುಗ್ರಹನು ಹಂಗೆ ಇರ್ತಾರೆ. ಇವರು ಬದಲಾವಣೆಗಳನ್ನು ಗೊಳ್ಳೋದಿಲ್ಲ. ಇವರು ಈ ಬದಲಾವಣೆ ಆಗುವಂಥದ್ದು ಜೂನ್ ತಿಂಗಳಿಗೆ. ಅಲ್ಲಿವರೆಗೂ ನಿಂತ ಕನ್ಯಾ ರಾಶಿಯವರೆಗೆ ವ್ಯವಹಾರದಲ್ಲಿ ಸಮಸ್ಯೆಗಳು, ತೊಂದರೆಗಳು, ತಾಪತ್ರಗಳಿಂದಲೇ ಕೂಡಿರ್ತೀರಿ. ವಿವಾಹಾದಿ ಕಾರ್ಯಗಳಲ್ಲಿ ಅಡೆತಡೆಗಳೂ ಆಗ್ತಾ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತಾ, ರಾಶಿಯಾಧಿಪತಿ ಬಂದು ಬುಧಗ್ರಹರಾಗಿರ್ತಾರೆ. ನೀವು ಸಹ ಮಾಡಬೇಕಾದ್ರೆ ಮಹಾವಿಷ್ಣು ಧ್ಯಾನವನ್ನು ಮಾಡಿ, ಅದರಿಂದ ನಿಮಗೆ ಎಷ್ಟು ಅನುಕೂಲವಾಗುತ್ತೆ. ಜೂನ್ ತಿಂಗಳಾದ್ಮೇಲೆ ನಿಮಗೆ ಈಗ ಎಷ್ಟು ಕಷ್ಟಗಳಿತ್ತು ಅಷ್ಟು ಲಾಭಕ್ಕೆ ತಿರುಗುತ್ತೆ. ಆಗ ಶುಭ ಕಾರ್ಯಗಳು ಏರಳವಾಗಿ ಅನುಕೂಲವಾಗುತ್ತೆ. ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಅನುಕೂಲವಾಗುತ್ತೆ. ತಂದೆ ತಾಯಿಗಳ ಪ್ರೀತಿ ವಾತ್ಸಲ್ಯ ಸಿಗುತ್ತೆ. ಭಾಳ ಅನುಕೂಲವಾದಂಥದ್ದು ಜೂನ್ ತಿಂಗಳ ಮೇಲೆ ಸಿಗುತ್ತೆ. ಅಲ್ಲಿವರೆಗೂ ಇದೇ ರೀತಿ ವಾತಾವರಣ ಇರುತ್ತೆ. ಆದ್ದರಿಂದ ನಾನು ಹೇಳುವಂಥದ್ದು, ನಿಮ್ಮ ರಾಶಿಯಾಧಿಪತಿ ಒಂದು ಬುಧಗ್ರಹ ಆಗಿರ್ತಾರೆ, ದೋಷದಲ್ಲಿರುವಂಥ ಕೇತುಗ್ರಹ ಆಗಿರ್ತಾರೆ. ಮಹಾವಿಷ್ಣು ಧ್ಯಾನದಿಂದ ಎಲ್ಲವೂ ಸಹ ಸುಲಲಿತವಾಗಿ ಅನುಕೂಲವಾಗುತ್ತೆ. ತುಲಾರಾಶಿಯ ರಾಶಿ ಭವಿಷ್ಯ ಹೆಂಗಿದೆ ಅಂತ ತೆಗೆದುಕೊಂಡಾಗ, ತುಲಾರಾಶಿಗೆ ನೋಡಿ ಶುಕ್ರ ಅಧಿಪತಿ ಆಗ್ತಾರೆ. 6ನೇ ಮನೆಯಲ್ಲಿ ಶನಿ ಬರ್ತಾರೆ. 6ನೇ ಮನೆ ಶನಿ ಬಂದಾಗ ಲಾಭಸ್ಥಾನಕ್ಕೆ ನಿಮಗೆ ಬರ್ತಾರೆ. ಎಲ್ಲವೂ ಸಹ ಅನುಕೂಲಕರವಾದಂಥದ್ದು. ಕೇತುಗ್ರಹ ಅನುಕೂಲವಾಗಿದೆ, ಗುರುವಿನ ಬಲ ಚೆನ್ನಾಗಿದೆ, ಶುಕ್ರನ ಬಲ ಚೆನ್ನಾಗಿದೆ. ಎಷ್ಟೋ ಸಮಸ್ಯೆಗಳಿಂದ, ಗೊಂದಲಗಳಿಂದ, ಸಮಸ್ಯೆಗಳಿಂದ ಕೂಡಿದಂತಹ ತುಲಾರಾಶಿ 2025 ಅತ್ಯಂತ ಉಲ್ಲಾಸ, ಸಂಭ್ರಮ, ಸಂತಸದಲ್ಲಿ ಕಾಲ ಕಳೆಯುವಂತಹ ಯೋಗ. ಕೈ ಹಾಕಿದ ಕೆಲಸದಲ್ಲಿ ಪ್ರಗತಿಯನ್ನು ಕಾಣುವಂತಹ ಯೋಗ. ಬಿಸ್ನೆಸ್ಸಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ ಮಾಡುವಂತಹ ಯೋಗ. ಹೊಸ ಕೆಲಸಗಳ ಆಗಮನದ ಯೋಗ. ಜೊತೆಯಲ್ಲಿ ಏನಾದರೂ ಹೊರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡುವಂಥ ಯೋಗಗಳು ಜಾಸ್ತಿ ಇರುತ್ತೆ. ಗೌರ್ಮೆಂಟ್ ವೃತ್ತಿಗಳು ಸಿಗುವಂಥ ಕೆಲಸಗಳು ಜಾಸ್ತಿ ಇರುತ್ತೆ. ಹೊರದೇಶಗಳಿಗೆ ಪ್ರಯಾಣಗಳು ನಿಮಗೆ ಸಿಗುವಂಥ ಸುಯೋಗ ತುಂಬ ಚೆನ್ನಾಗಿರುತ್ತೆ. ಈ ವೃಷಭ ರಾಶಿಯವರಿಗೆ ಅನುಕೂಲಕರವಾದಂಥ ಯೋಗ ಸಿಗಬೇಕಾದ್ರೆ ಆ ಯೋಗವನ್ನು ಬಂದಾಗ ಅದನ್ನು ನೀವು ಬೇಡ ಅಂತ ತಿರಸ್ಕರಿಸಿದರೆ ಇಂಥ ಯೋಗಗಳು ಮತ್ತೆ ಸಿಗೋದು ಭಾಳ ಕಷ್ಟ ಆಗುತ್ತೆ. ಆದ್ದರಿಂದ ಈ ವರ್ಷ ಅಂತೂ ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂತಹ ಯೋಗದಲ್ಲಿ ಕೂಡಿರುವಂಥ ರಾಶಿಯವರು ಯಾರು ಅಂತ ಅಂದರೆ ಅವರು ತುಲಾ ರಾಶಿಯವರು. ಇಂಥ ಸಮಯಗಳನ್ನು ನೀವು ವ್ಯರ್ಥಗಳನ್ನು ಮಾಡ್ಕೊಳ್ಬೇಡಿ. ನಿಮ್ಮ ರಾಶಿಯಾಧಿಪತಿ ಬಂದು ಶುಕ್ರರಾಗಿರ್ತಾರೆ. ಶುಕ್ರನ ಆರಾಧನೆ ಯಾವಾಗಲೂ ಸಹ ಮಹಾಲಕ್ಷ್ಮಿ ಧ್ಯಾನ, ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿ. ಅಕಸ್ಮಾತ್ ತಿರುಪತಿಗೆ ಹೋಗ್ತೀನಿ ಅಂತಂದರೆ ಪದ್ಮಾವತಿ ನೋಡೋದನ್ನು ಮರಿಬೇಡಿ. ಇಲ್ಲಾರ ಹೋಗ್ತೀನಿ ಅಂದರೆ ಕೊಲ್ಲೂರಿಗೆ ಹೋಗ್ಬಿಟ್ಟು ಮಹಾಲಕ್ಷ್ಮಿ, ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ನೋಡೋದನ್ನು ಮರೆಯಬೇಡಿ. ಎಲ್ಲೇ ನೀವು ಅಕ್ಕಪಕ್ಕದಲ್ಲಿ ದೇವಸ್ಥಾನದಲ್ಲಿ ಎಲ್ಲೇ ಲಕ್ಷ್ಮೀ ದೇವಸ್ಥಾನ ಸಿಕ್ಕಿದ್ರೆ ಪ್ರತಿ ಶುಕ್ರವಾರ ಒಂದು ಅರ್ಚನೆಯನ್ನು ಮಾಡಿಸ್ಕೊಂಡು ಬನ್ನಿ. ನಿಮ್ಮ ಪ್ರಗತಿ ಇನ್ನೂ ಹೇರಳವಾಗಿ
ತುಲಾರಾಶಿಯವರಿಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ 5ನೇ ಮನೆಯಲ್ಲಿ ಶನಿ, ಪಂಚಮ ಶನಿ ಒಳ್ಳೆಯದಲ್ಲ. ಜೊತೆಯಲ್ಲಿ ಗುರುವಿನ ಬಲ ನಿಮಗಿಲ್ಲ. ಗುರುವಿನ ದೃಷ್ಟಿ, ಶನಿಯ ದೃಷ್ಟಿ ನೇರವಾಗಿ ವೃಶ್ಚಿಕ ರಾಶಿ ಮೇಲಿದ್ದಾಗ ಗುರುಬಲವೂ ಇಲ್ಲ, ಶನಿ ಬಲವೂ ಇಲ್ಲ. ವ್ಯವಹಾರದಲ್ಲಿ ನಷ್ಟಗಳು, ಕಷ್ಟಗಳು, ಸಮಸ್ಯೆಗಳು, ಗೊಂದಲಗಳು, ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಅವಮಾನಗಳು, ಜೊತೆಯಲ್ಲಿ ಏನನ್ನು ಮಾಡೋಕ್ಕೋದ್ರೂ ಸಹ ಒಂದಲ್ಲ ಒಂದು ಅವಘಡಗಳಾಗುವಂಥ ವಾತಾವರಣ ಅಂತೂ ಈ ವರ್ಷ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಯಾರು ನಂಬಬೇಕು, ಯಾರು ನಂಬಾರ್ದು ಅನ್ನುವಂತಹ ವಾತಾವರಣದಲ್ಲಿರ್ತೀರಿ. ಓದುವಂಥ ಮಕ್ಕಳಿಗೆ ಭಾಳ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಗೊಂದಲ, ಮರವು ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೆ ನಷ್ಟಗಳಾಗುತ್ತೆ, ಶತ್ರು ಬಾಧೆಗಳು ಹೆಚ್ಚಾಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಈ ವೃಶ್ಚಿಕ ರಾಶಿಯವರು. ವೃಶ್ಚಿಕ ರಾಶಿಯವರಿಗೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳುತ್ತೆ. ಭಯದ ವಾತಾವರಣಗಳಿಂದ ಕೂಡಿರ್ತೀರಿ. ಆದ್ದರಿಂದ ನಿಮ್ಮ ರಾಶಿಯವರ ಅಧಿಪತಿಯಾದಂಥವನು ಕುಜಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ, ಸುಬ್ರಹ್ಮಣ್ಯ ಸ್ವಾಮಿ ಔಪಾಸನೆ. ನೀವು ಎಲ್ಲರೂ ತಿರುಪತಿಗೆ ಹೋದರೆ ತಿರುಪತಿಗೆ ಹೋಗೋದು ಕಾಳಾಸ್ತಿಗೆ ಹೋಗಿ, ಈಗ ಧರ್ಮಸ್ಥಳಕ್ಕೆ ಹೋದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ. ಇನ್ನು ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಾದರೂ ಸುಬ್ರಹ್ಮಣ್ಯ ಸ್ವಾಮಿ, ನಾಗರು ದೇವಸ್ಥಾನಗಳು ಚೆನ್ನಾಗಿರೋ ಸಿಕ್ಕಿದ್ರೆ ಅಲ್ಲಿಗೆ ಬನ್ನಿ. ನೋಡಿ, ನಮ್ಮ ದೇವಸ್ಥಾನ ಕುರುಬ್ರಳ್ಳಿ ಸುತ್ತಮುತ್ತ ಯಾರೇ ನೀವಿದ್ರೂ ಸಹ ನಮ್ಮ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿ ನವನಾಗ ಸಮೇತನಾಗಿದ್ದಾನೆ. ಇಲ್ಲಿ ಬಂದು ಹೋಗಿ. ಇದು ವೃಶ್ಚಿಕ ರಾಶಿಯವರಿಗೆ ಮಾತ್ರ. ವೃಶ್ಚಿಕ ರಾಶಿಯವರು ಈ ಫಲದಿಂದಲೇ ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ನೀವು ದೂರ ಆಗಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನೇ ಮುಖ್ಯವಾಗಿರ್ತಾರೆ ಅಂತ ಈ ಸಂದರ್ಭದಲ್ಲಿ. ಧನುಸ್ಸು ರಾಶಿಯವರಿಗೆ ನೋಡಿ, ಧನುಸ್ಸು ರಾಶಿಯವರಿಗಂತೂ ಉತ್ತಮವಾದಂಥ ಫಲ. ಹೊಸ ಹೊಸ ಕೆಲಸಗಳ ಆಗಮನ ಅಂತ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಓದುವಂಥ ಮಕ್ಕಳಿಗಂತೂ ಉತ್ತಮವಾದಂಥ ನೆನಪಿನ ಶಕ್ತಿ, ಜೊತೆ ಹೊಸ ಹೊಸ ಕೆಲಸಗಳಲ್ಲಿ ಉತ್ತಮವಾದಂಥ ಲಾಭ ಗಳಿಕೆ. ಯಾಕೆ ಅಂದರೆ ಗುರುವಿನ ಬಲ ಚೆನ್ನಾಗಿದೆ. ಶನಿ 4ನೇ ಮನೆಯಲ್ಲಿ ಶನಿ, ಮತ್ತು ಗುರುವಿನ ಅನುಕೂಲಕರವಾದಂತಹ ದೃಷ್ಟಿ, ಮತ್ತು ಶುಕ್ರನ ಬಲ ಎಲ್ಲವೂ ಒಂದಲ್ಲ ಒಂದು ಯೋಗ ಫಲಗಳಿಂದ ಕೂಡಿರುವಂತಹ ಧನುಸ್ಸು ರಾಶಿಯವರಿಗೆ 2025 ಉತ್ತಮವಾದಂಥ ವರ್ಷವಾಗಿರುತ್ತೆ. ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ವರ್ಷವಾಗಿರುತ್ತೆ. ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಫಲತೆಯನ್ನು ಕಾಣುವಂತಹ ಅನುಕೂಲಕರವಾದಂಥ ವಾತಾವರಣ, ಬಂಧು ಮಿತ್ರ ಸಹಕಾರ ಸಹಯೋಗ, ಸರ್ಕಾರಿ ಕೆಲಸಗಳಲ್ಲಿ ಉತ್ತಮವಾದಂತಹ ಬಾಂಧವ್ಯ, ಉತ್ತಮವಾದಂಥ ಪ್ರಮೋಷನ್ ಸಿಗುವಂಥದ್ದು, ಮೇಲಧಿಕಾರಿಗಳಿಂದ ಹೊಗಳಿಕೆಯ ಮಾತುಗಳು ಸಿಗುವಂಥದ್ದು, ಸ್ವಲ್ಪ ಪ್ರಯತ್ನದಲ್ಲಿಯೇ ಎಷ್ಟೆಷ್ಟೋ ಲಾಭಗಳನ್ನು ಗಳಿಕೆ ಮಾಡುವಂಥ ಯೋಗದಲ್ಲಿ ಕೂಡಿರುವಂತಹ ಧನುಸ್ಸು ರಾಶಿಯವರು. ರಾಶಿಯಾಧಿಪತಿ ಬಂದು ಗುರುವಾಗಿರ್ತಾರೆ. ಯಾವುದೇ ಕಾರಣಕ್ಕೂ ಸಹ ವರ್ಷಕ್ಕೆ 2 ಬಾರಿಯಾದರೂ ಮಂತ್ರಾಲಯಕ್ಕೆ ಹೋಗಿ ರಾಯರ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ. ಸಾಧ್ಯವಾದರೆ ಗುರುವಾರ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ರಾಯರ ದೇವಸ್ಥಾನ ಇದ್ದರೆ ಹೋಗಿ ಬನ್ನಿ. ಅದು ನಿಮ್ಗೆ ಆಗಲಿಲ್ಲ ಅಂದರೆ ಮನೆಯಲ್ಲಿಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಮಂತ್ರವನ್ನು ಪಠನವನ್ನು ಮಾಡಿಕೊಳ್ಳಿ. ರಾಯರ ಮನಸ್ಸಲ್ಲಿ ಧ್ಯಾನವನ್ನು ಮಾಡಿ. ಪ್ರತಿ ಗುರುವಾರ ರಾಯರ ಅನುಗ್ರಹ ನಿಮ್ಮ ಬೆನ್ನ ಹಿಂದೆ ಸದಾಕಾಲ ಕಾಯ್ತಾ ಇರುತ್ತೆ ಅಂತ ಧನುಸ್ಸು ರಾಶಿಯವರಿಗೆ. ಮಕರ ರಾಶಿಯವರಿಗೆ ಬಿಡುಗಡೆಯ ವರ್ಷ, ಅತ್ಯಂತ ಸಂಭ್ರಮ, ಖುಷಿ ಪಡುವಂಥ ವರ್ಷ ಮಕರ ರಾಶಿಯವರಿಗೆ. 7.5 ವರ್ಷಗಳಿಂದಲೂ ಸಹ ಒಂದಲ್ಲ ಒಂದು ಸಮಸ್ಯೆಗಳಿಗೆ ಗುರಿಯಾಗಿ, ಒಂದಲ್ಲ ಒಂದು ಕಷ್ಟ ಕಾರ್ಪುಣ್ಯಗಳನ್ನು ಅನುಭವಿಸಿ, ಅವಮಾನಗಳನ್ನು, ದ್ವೇಷಗಳನ್ನು ಎಲ್ಲವೂ ಕಂಡಂತಹ ಮಕರ ರಾಶಿ ಒಂದು ರೀತಿಯಾದಂತಹ ಜೀವನದ ಉತ್ತಮವಾದಂಥ ಪಾಠವನ್ನು ಕಲಿತಂತಹ ಮಕರ ರಾಶಿಯವರು. ನಂಬಿಕೆ ದ್ರೋಹಗಳೆಲ್ಲ ಆಯಿತು. ಹಿತಶತ್ರುಗಳ್ಯಾರು, ಹಿತಶತ್ರುಗಳ್ಯಾರು, ನಮ್ಮನ್ನು ಹೆಂಗೆ ಅವರವರ ಅನುಕೂಲಗಳಿಗೆ ಬಳಸ್ಕೊಂಡ್ರು, ಕಷ್ಟ ಬಂದಾಗ ಹೆಂಗೆ ನಮ್ಮನ್ನು ಪ್ರಪಾತಕ್ಕೆ ತಳ್ಳಿದ್ರು, ಎಷ್ಟು ಅವಮಾನಗಳನ್ನು ಮಾಡಿದ್ರು, ಹಿಂದೆ ಏನು ಮಾತನಾಡಿಕೊಂಡ್ರು, ಇದೆಲ್ಲವೂ ಸಹ ನಿಮಗೆ ಒಂದು ರೀತಿಯಾದಂತಹ ಗೋಚಾರಕ್ಕೆ ಬರುತ್ತೆ. ಎಲ್ಲಿ ಕೈ ಹಾಕಿದ್ರೂ ಸಹ ತೊಂದರೆ ತಾಪತ್ರಗಳಿಂದಲೇ ಕೂಡಿದಂತಹ ಮಕರ ರಾಶಿಯವರು ಕುಟುಂಬದಲ್ಲಿ ನಾನಾ ರೀತಿ ಕಲಹಗಳನ್ನು ತಂದೊಡ್ಡು, ತಂದೆ ತಾಯಿಗಳಲ್ಲಿ ಮನಸ್ತಾಪಗಳನ್ನು ಮಾಡಿಕೊಂಡು, ಮಡದಿ ಮಕ್ಕಳಲ್ಲಿ ಬೇಸರವನ್ನು ಮಾಡಿಕೊಂಡು, ಮತ್ತೆ ಬೇರೆಯವರ ಹೇಳಿಕೆ ಮಾತುಗಳನ್ನು ಕೇಳಿ ಬೇರೆ ಬೇರೆ ವ್ಯಾಮೋಹಗಳಿಗೆ ಗುರಿಯಾಗಿ ನಾನಾ ರೀತಿ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ಕಾರಾಗೃಹ ವಾಸಗಳನ್ನು ಅನುಭವಿಸಿ ಬಂದಂತಹ ಮಕರ ರಾಶಿಯವರು ಇದರಿಂದ ಸಂಪೂರ್ಣವಾಗಿ ಬಿಡುಗಡೆಗೊಂಡಿರ್ತೀರಿ. ಈಗ ನಿಮಗೆ ಒಂದು ರೀತಿಯಾದಂತಹ ಫ್ರೀ ಬರ್ಡ್, ಆಕಾಶದಲ್ಲಿ ಉಲ್ಲಾಸದಲ್ಲಿ ಹಾರಾಡುವಂಥ ಅಕ್ಕಿಯಾಗಿರ್ತೀರಿ.
ಆದರೆ ಜ್ಞಾಪಕವಿರಲಿ, ದುಷ್ಟರು ಯಾರಂತ ಗೊತ್ತಾಗಿದೆ, ಸ್ನೇಹಿತರು ಯಾರಂತ ಗೊತ್ತಿರುತ್ತಲ್ಲ, ಅದರ ಬಗ್ಗೆ ಗಮನವನ್ನು ಹರಿಸ್ಬೇಕಾಗ್ತದೆ. ಈ 7.5 ಬರುವಂಥದ್ದೇ ಇದಕ್ಕೋಸ್ಕರ. ಮನುಷ್ಯನ ವ್ಯಾಲ್ಯೂ ತೋರಿಸುತ್ತೆ, ಮನುಷ್ಯನ ವ್ಯಕ್ತಿತ್ವವನ್ನು ಗುರುತಿಸುತ್ತೆ, ನಿಮ್ಮನ್ನು ಕ್ಲೀನಾಗಿ ಫಿಲ್ಟ್ರ್ ಮಾಡಿಬಿಡುತ್ತೆ, ನಿಮ್ಮ ಅಹಂಕಾರವನ್ನು ದಮನವನ್ನು ಮಾಡುತ್ತೆ, ನಿಮಗೆ ಒಂದು ರೀತಿಯಾದಂಥ ಜೀವನದ ಸಂಪೂರ್ಣ ಪಾಠವನ್ನು ಕಲಿಸಿ ಹೋಗುವುದಕ್ಕೋಸ್ಕರವಾಗಿ ಬರ್ತಾರೆ ಶನಿ ಮಹಾತ್ಮ. ಬರಬೇಕಾದ್ರೆ ಸಂತೋಷದಲ್ಲಿ ಬರಮಾಡ್ಕೊಳ್ಳಿ, ಹೋಗ್ಬೇಕಾದ್ರೆ ಸಂತೋಷವನ್ನು ಕೊಟ್ಟು ಹೋಗ್ತಾರೆ. ಈಗಿರುವಂತಹ ಮಕರ ರಾಶಿಯವರಿಗಂತೂ ಕುಟುಂಬ ಸೌಖ್ಯವಾಗಿರುವಂತಹ ವಾತಾವರಣ, ಕುಟುಂಬದಲ್ಲಿ ನೆಮ್ಮದಿಯಾದಂತಹ ವಾತಾವರಣ, ಮಡದಿ ಮಕ್ಕಳಲ್ಲಿ ತಂದೆ ತಾಯಿಗಳಲ್ಲಿ ಪ್ರೀತಿ ವಾತ್ಸಲ್ಯದಿಂದ ತುಂಬಿ ತುಳುಕುವಂತಹ ವಾತಾವರಣ, ನಿಮ್ಮ ನಷ್ಟಗಳೆಲ್ಲವೂ ಸಹ ಲಾಭಕ್ಕೆ ತಿರುಗುವಂತಹ ವಾತಾವರಣ, ಕೈ ಹಾಕಿದ ಕೆಲಸದೆಲ್ಲವೂ ಸಹ ಸಕ್ಸಸ್ ಆಗುವಂತಹ ಅನುಕೂಲಕರವಾದಂತಹ ವಾತಾವರಣ, ದೇವರ ಅನುಗ್ರಹದಿಂದ ಕೂಡಿರುವಂಥದ್ದು, ಎಲ್ಲವೂ ಸಹ ಹಣಕಾಸಿನ ಅನುಕೂಲದಿಂದ ಹಿಡಿದು ವ್ಯವಹಾರದಲ್ಲಿ ಪ್ರಗತಿಯಿಂದ ಹಿಡಿದು ಎಲ್ಲವೂ ಸಹ ಸುಭಿಕ್ಷವಾದಂತಹ ಸುಭಿಕ್ಷ ಕಾಲಗಳು ನಿಮಗೆ ಆರಂಭವಾಗುತ್ತೆ ಈ ಯುಗಾದಿ ಹಬ್ಬ ದಿನದಂದು. ಮಕರ ರಾಶಿಯವರಿಗೆ, ಮಕರ ರಾಶಿಯವರ ಅಧಿಪತಿಯಾದಂಥವನು ಶನಿಗ್ರಹವೇ. ಇದುವರೆಗೂ 7.5 ಅವರು ಶನಿಗ್ರಹವೇ, ಕಷ್ಟವನ್ನು ಅನುಭವಿಸಿದ್ದು ಕೊಟ್ಟಂಥದ್ದು ಶನಿಗ್ರಹವೇ. ಆದ್ದರಿಂದ ನಿಮ್ಮ ರಾಶಿ ಅಧಿಪತಿ ಶನಿಗ್ರಹನೇ ಇರೋದರಿಂದ ನೀವು ಯಾವುದೇ ಕಾರಣಕ್ಕೂ ಶನಿ ಮಹಾತ್ಮನನ್ನು ಮರಿಬೇಡಿ. ಶನಿ ಮಹಾತ್ಮನ ಒಂದು ಧ್ಯಾನ, ಒಂದು ಉಪಾಸನೆಯನ್ನು ಮಾಡ್ತಾ ನಿಮ್ಮ ಮನೆದೇವರು ಕುಲದೇವರಾದಂತಹ ಹೆಣ್ಣು ದೇವರನ್ನು, ಯಾವುದೇ ಒಂದು ಶಕ್ತಿ ದೇವರನ್ನು, ದುರ್ಗಾ ಪರಮೇಶ್ವರಿ, ಚಾಮುಂಡೇಶ್ವರಿ, ಅನ್ನಪೂರ್ಣೇಶ್ವರಿ, ಹೊರನಾಡು ಶೃಂಗೇರಿ, ಶಾರದಾಂಬೆ, ಕೊಲ್ಲೂರು ಮೂಕಾಂಬಿಕೆ, ಇಂತಹ ದೇವರಗಳನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಎಷ್ಟೆಷ್ಟು ಶಕ್ತಿ ದೇವತೆಗಳಿದ್ದಾರೆ. ಚಾಮುಂಡಿ ದೇವರಿಗಿಂತ ಶಕ್ತಿ ದೇವರು ಬೇಕಾ? ಹೊರನಾಡು ಅನ್ನಪೂರ್ಣೇಶ್ವರಿಗಿಂತ ಶಕ್ತಿ ದೇವರು ಬೇಕಾ? ಕೊಲ್ಲೂರು ಮೂಕಾಂಬಿಕೆಗಿಂತ ಶಕ್ತಿ ಇರುವಂತಹ ದೇವರು ಬೇಕಾ ನಮಗೆ? ಇಂತಹ ದೇವತಾ ಆರಾಧನೆಯನ್ನು ಮಾಡೋದರಿಂದ ಮಕರ ರಾಶಿಯವರು ಬಹಳ ಅನುಕೂಲಕರವಾದಂತಹ ವಾತಾವರಣವನ್ನು ನಿಮಗೆ ಆ ದೇವಿ ಸೃಷ್ಟಿ ಮಾಡಿಕೊಡ್ತಾಳೆ. ಇನ್ನು ಭಯಪಡುವಂತಹ ವಾತಾವರಣ ಅಂತೂ ಖಂಡಿತವಾಗಿ ಮಕರ ರಾಶಿಯವರಿಗೆ ಇರೋದಿಲ್ಲ. ಇನ್ನು ಸುಭಿಕ್ಷವಾದಂತಹ ಕಾಲಗಳು ನಿಮಗೆ ಆರಂಭವಾಗುತ್ತೆ. ಅಹಂಕಾರವನ್ನು ಪಡಬೇಡಿ, ಧರ್ಮವನ್ನು ಬಿಡಬೇಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಕಿವಿ ಮಾತನ್ನು ಹಿಡಿದು, ಕಾರಾಗೃಹ ವಾಸಗಳಿಂದ ಹಿಡಿದು ಕೋರ್ಟು ಕಚೇರಿಗಳಲ್ಲೆಲ್ಲ ಫೇಲ್ಯೂರ್ಗಳಾಗಿ ಬಂಧು ಮಿತ್ರರ ಮನಸ್ತಾಪಗಳಿಂದ ಒಡಗೂಡಿ ಕುಟುಂಬದಲ್ಲಿ ನಾನಾ ಕಲಹಗಳನ್ನು ಅನುಭವಿಸಿದಂತಹ ಕುಂಭರಾಶಿ ಈಗ ಬಿಡುಗಡೆಯ ಸಾಧ್ಯತೆಯಲ್ಲಿ ಬಹಳವಾದಂತಹ ದುಷ್ಟಗಳಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ ದೂರ ಆಗ್ತಾ ಇದ್ದಾರೆ. ಸಮಸ್ಯೆಗಳೆಲ್ಲವೂ ಸಹ ಕರಗ್ತಾ ಇರುವಂಥ ಸಂದರ್ಭಗಳು ಆರಂಭವಾಗಿದೆ. ಯಾಕೆ ಅಂದರೆ ಶನಿಯ ಕ್ರೂರ ದೃಷ್ಟಿ ನಿಮ್ಮ ಮೇಲೆ ಇರುವಂಥದ್ದು ಕೇವಲ 20% ಮಾತ್ರ ಇರುತ್ತೆ. ನಿಮ್ಮ ಮೇಲೆ ಶನಿಯ ದೃಷ್ಟಿ ಎಷ್ಟಿದೆ? 20% ಮಾತ್ರ ಇರುತ್ತೆ. ಆ 20% ನಿಮಗೆ ಯಾವ ಅಂಥ ದೊಡ್ಡ ಸಮಸ್ಯೆಗಳನ್ನು ಮಾಡೋದಿಲ್ಲ. ಜೊತೆಯಲ್ಲಿ ನಿಮ್ಮ ರಾಶಿಗೆ ಮಿತ್ರಗ್ರಹನಾದಂತಹ ರಾಹುಗ್ರಹ ನಿಮ್ಮ ಬಂದು ಕುಂತ್ಕೊಂಡಾಗ ಮಿತ್ರರ ಅನುಗ್ರಹ, ಮಿತ್ರರ ಸಹಕಾರ ಸಹಯೋಗ ಕುಂಭರಾಶಿಯ ಮೇಲೆ ಜಾಸ್ತಿ ಬೀಳುತ್ತೆ. ಆದ್ದರಿಂದ ಕುಂಭರಾಶಿಯವರು ಜಾಸ್ತಿ ಭಯಪಡುವಂಥದ್ದಾಗಲಿ ಆತಂಕಕ್ಕೆ ಒಳಗಾಗದ್ದಾಗಲಿ ಅವಶ್ಯಕತೆಗಳಿಲ್ಲ. ಆದರೆ ಇನ್ನೂ ಶನಿ 2.5 ವರ್ಷಗಳ ಕಾಲ ಇರ್ತಾರಲ್ಲ, ಇನ್ನೂ ಒಂದು ಭಾಗದಲ್ಲಿ ಇದಾರಲ್ಲ, ಅದಕ್ಕೋಸ್ಕರವಾಗಿ ಧರ್ಮವನ್ನು ಬಿಡಬಾರ್ದು, ಅಧರ್ಮಕ್ಕೆ ಹೋಗಬಾರದು, ವ್ಯಾಮೋಹಗಳಿಗೆ ಒಳಗಾಗಬಾರದು. ವ್ಯಾಮೋಹಗಳು ಈ ಸಂದರ್ಭದಲ್ಲಿ ವ್ಯಾಮೋಹಗಳು ಬರುತ್ತೆ ನಿಮಗೆ. ಈ ಅಂತ್ಯ ಭಾಗದಲ್ಲಿ ವ್ಯಾಮೋಹಗಳಿಗೆ ನೀವು ಗುರಿಯಾಗುವಂಥದ್ದು ಸಾಧ್ಯತೆ ಜಾಸ್ತಿ. ಇದು ಶನಿಯ ಪರೀಕ್ಷೆ. ಇದು ಹೆಣ್ಣು, ಮಣ್ಣು, ಹೊನ್ನು, ಈ ಮೂರನ್ನು ಸಹ ಅವನು ಆಸೆ ತೋರಿಸ್ತಾನೆ. ಈ ಮೂರಲ್ಲಿ ನೀವು ಯಾವುದಾದ್ರೂ ಆಸೆ ಪಟ್ಟು ನೀವು ಅದಕ್ಕೇನಾದ್ರು ಒಳಗಾದ್ರಿ ಅಂದರೆ ತಗೊಂಡೋಗಿ ಇನ್ನೊಂದು ಪ್ರಪಾತಕ್ಕೆ ಬಿಸಾಕ್ತಾನೆ. ಆದ್ದರಿಂದ ಈ 2.5 ವರ್ಷಗಳ ಕಾಲ ಯಾವುದೇ ಆಕರ್ಷಣೆಗಳಿಗೆ ಒಳಗಾಗಬಾರದು, ಧರ್ಮವನ್ನು ಬಿಟ್ಟು ಅಧರ್ಮದಲ್ಲಿ ನಡೆಯಬಾರದು. ಇದನ್ನೊಂದು ನೀವು ತಲೆಯಲ್ಲಿ ಹಾಕೊಂಡ್ಬಿಟ್ರೆ ಕುಂಭರಾಶಿ ಈ ವರ್ಷ
ನಿಮಗೆ ಅಂಥ ಸಮಸ್ಯೆಗಳು ನಿಮಗೆ ಬಾಧೆ. ಶನಿಯ ಪ್ರಭಾವ ಮೀನರಾಶಿಯ ಮೇಲೆ ಯಾವ ರೀತಿ ಬೀಳುತ್ತೆ ಅಂತ ಹೇಳೋದಾದರೆ, ದ್ವಾದಶದಲ್ಲಿದ್ದಂತಹ ಶನಿಯ ಕಾಟ, 2.5 ವರ್ಷಗಳ ಶನಿಯ ಕಾಟ ಬದಲಾವಣೆಗೊಂಡು ಜನ್ಮಕ್ಕೆ ಕೂತ್ಕೊಂಡಂತಹ ಶನಿಗ್ರಹ ಮೀನರಾಶಿಯವರಿಗೆ 7.5 ಶನಿಗ್ರಹ ಅತಿಯಾದಂಥ ಕೋಪದ ವಾತಾವರಣ, ಅತಿಯಾದಂಥ ಅಲೆದಾಟಗಳು, ಸುತ್ತಾಟಗಳು, ಶತ್ರು ಬಾಧೆಗಳು, ಇಲ್ಲ ಸಲ್ಲದ ಅಪವಾದಗಳು, ಅಪನಿಂದನೆಗಳಿಗೆ ಒಳಗಾದಂತಹ ಮೀನರಾಶಿ 2.5 ವರ್ಷಗಳ ಶನಿಯ ಕಾಟದಿಂದ ಬಿಡುಗಡೆಗೊಂಡು ಈಗ 2.5 ವರ್ಷಗಳ ಕಾಲ ಮಧ್ಯಭಾಗದಲ್ಲಿ ಕುಳಿತುಕೊಂಡಂತಹ ಮೀನರಾಶಿ. ಜನ್ಮದಲ್ಲಿ ಶನಿಗ್ರಹ ಬಂದಿದ್ದಾರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ ಕೋಪದ ವಾತಾವರಣ ಅಂತೂ ಇದ್ದೇ ಇರುತ್ತೆ. ಮೂಗಿನ ತುದಿಯಲ್ಲಿಯೇ ಕೋಪ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ವಾತಾವರಣ ಅಂತೂ ಇರುತ್ತೆ. ಅದನ್ನು ಬಿಟ್ಟರೆ ಹೋದರ್ಷಕ್ಕೆ ಹೋಲಿಸ್ಕೊಂಡಾಗ ಅದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಕಷ್ಟಗಳಿರುತ್ತೆ. ಆವಾಗ 100% ಸಮಸ್ಯೆಗಳಿದ್ದರೆ ಇದರಲ್ಲಿಗೆ 50% ಸಮಸ್ಯೆ ಎನ್ನುವಂಥದ್ದು ಇರುತ್ತೆ. ಇರೋದಲ್ಲಿ ಎಷ್ಟೋ ಬಿಡುಗಡೆ ಆಗಿರುತ್ತೆ. ನೀವು ಓದುವಂಥ ಮಕ್ಕಳನ್ನು ನೋಡ್ಬೋದು, ಭಾಳ ಹಠ ಸ್ವಭಾವ, ಹಠಮಾರಿತನ, ಓದೋಕ್ಕೆ ಇಂಟ್ರೆಸ್ಟಲ್ಲಿ ಇಲ್ದಲೇ ಇರುವಂಥದ್ದು, ಓದೋಕ್ಕೋಸ್ಕರ ಹೊಡೆಸ್ಕೊಂಡು ಬಡಿಸ್ಕೊಂಡು ಬೈಸ್ಕೊಂಡು ಎಲ್ಲ ಮಾಡಿ ಕೊನೆಗೆ ಸ್ಕೂಲ್ಗಳಿಗೆ ಎಕ್ಸಾಮ್ಗಳಿಗೆ ಹೋಗ್ದಲೇ ಇರುವಂತಹ ವಾತಾವರಣಗಳಿಂದ ಕೂಡಿದಂಥದ್ದು, ಸೋಂಬೇರಿತನ ಅತಿಯಾಗಿದ್ದಂಥದ್ದು, ಬಹಳ ಚೇಷ್ಟೆ ಸಂಘ ಸಹವಾಸಗಳಿಂದ ಕೂಡಿದಂತಹ ಈ ರಾಶಿಯವರು ಈ ವರ್ಷದಲ್ಲಿ ಅದರಿಂದ ಸ್ವಲ್ಪ ವಿಮುಕ್ತರಾಗ್ತಾರೆ. ಇರೋದಲ್ಲಿ ಈ ವರ್ಷ ಎಷ್ಟೋ ಪರವಾಗಿಲ್ಲ, ಒಂದು 50% ನಮ್ಮ ಹುಡುಗ ಚೆನ್ನಾಗಿ ಓದ್ತಿದ್ದಾನೆ ಎನ್ನುವಂಥದ್ದು. ಬಿಸ್ನೆಸ್ ಮಾಡುವಂಥವರಿಗೆ ತುಂಬ ಲಾಸಲ್ಲಿದ್ದಂತಹ ಬಿಸ್ನೆಸ್ ಮ್ಯಾನ್ಗಳು ಈ ವರ್ಷ 50% ಲಾಭಕ್ಕೆ ಬಂದು ನಿಂತ್ಕೊತಾರೆ. ಇದು ಶನಿ ನಿಮಗೆ ಜನ್ಮದಲ್ಲಿರುವಂಥ ಶನಿಗ್ರಹ. ಇನ್ನು ನಿಮಗೆ ಬಿಡುಗಡೆ ಆಗಲಿಕ್ಕೆ 5 ವರ್ಷ ಬೇಕು. 2.5 ವರ್ಷಗಳ ಕಾಲ ಬಿಡುಗಡೆ ಆಯಿತು ನಿಮಗೆ. ಆದ್ದರಿಂದ ಮೀನರಾಶಿಯವರು ಸಹಿತ ಶನಿಯ ಪ್ರಭಾವದಿಂದ ಬಿಡುಗಡೆಗೊಂಡಿಲ್ಲ. ಶನಿಯ 7.5 ಶನಿಯ ಮಧ್ಯಭಾಗದಲ್ಲಿ ಮೀನರಾಶಿಯವರಿದ್ದಾರೆ. ಎಚ್ಚರಿಕೆಯನ್ನು ವಹಿಸಿ ನೀವು ಸಹಿತ ಯಾವುದೇ ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ, ದೊಡ್ಡ ದೊಡ್ಡ ಹೊಸ ಹೊಸ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಹೋಗಬೇಡಿ, ಇನ್ನೊಬ್ಬರು ನಂಬಿ ಮೋಸ ಹೋಗಬೇಡಿ. ಯಾರಾದರೂ ಹೇಳಿದ್ರು ಅಂತ ಹಣಕಾಸಿನ ಹೂಡಿಕೆಯನ್ನು ಮಾಡಿದ್ರೆ ನಿಮಗೆ ದೊಡ್ಡ ಕಂಟಕ ಮೋಸವನ್ನು ಮಾಡುವಂಥ ವಾತಾವರಣಗಳನ್ನು ಬೆಳೆಯುತ್ತೆ. ಅದರಿಂದ ಎಚ್ಚರಿಕೆಯನ್ನು ವಹಿಸಿ ಮೀನರಾಶಿಯವರು ಅಂತ ಹೇಳ್ಬೋದು. ಏನಕ್ಕಾಗಿ ಅಂದರೆ ನಿಮಗಿರುವಂತಹ ಶನಿಯ ಪ್ರಭಾವ ನಿಮ್ಮನ್ನು ಕಷ್ಟಕ್ಕೆ ದೂಡುವಂತಹ ವಾತಾವರಣದಲ್ಲಿರ್ತಾರೆ. ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಮೀನರಾಶಿಯವರು. ನಮಸ್ಕಾರ.